ಜೀನಾಗೆ ಸಂಪಾದಕತ್ವದಲ್ಲಿ ಜಿಎನ್ಎಸ್ ನ್ಯೂಸ್ ಸಾಗರ ಸತತ ಆಚೆ ಈಚೆ ಮಂಗಳವಾರದ ನ್ಯೂಸ್ ಅಪ್ಡೇಟ್ಗೆ ತಮಗೆ ಸ್ವಾಗತ. ಮುಖ್ಯಾಂಶಗಳು: ಬೀದಿ ಬದಿ ವ್ಯಾಪಾರಿಗಳಿಗೆ ಶಾಸಕರ ಮೂಲ ಸಾಲ ಮಂಜೂರಾತಿ ಪತ್ರ ವಿತರಣೆ. ಕೇಂದ್ರ ಮತ್ತು ರಾಜ್ಯ ಸರ್ಕಾರದ ಸಾಲ ಸೌಲಭ್ಯ ಪಡೆದು ಮುಖ್ಯವಾಹಿನಿಗೆ ಬರಲು ಬೇಳೂರು ಸಲಹೆ. ಫಾಸ್ಟ್ ಫುಡ್ ಹೆಸರಿನಲ್ಲಿ ಬಣ್ಣ ಮಿಶ್ರಿತ ಕೆಮಿಕಲ್ ಬಳಸಿದರೆ ಜಾಗೃತೆಯಿಂದ ಪೌರಾಯುಕ್ತ ನಾಗಪ್ಪ. ಚರ್ಚ್ ಆವರಣದಲ್ಲಿ ಶಾಸಕರಿಂದ ಹೈಮಾಸ್ಟ್ ದೀಪಕ್ಕೆ ಶಂಕುಸ್ಥಾಪನೆ. ಡಿಸೆಂಬರ್ 6ರಂದು ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಪರಿನಿರ್ವಾಹಣಾ ದಿನಾಚರಣೆ. ಪಾಲ್ಗೊಳ್ಳಲು ಪ್ರಮುಖರ ಮನವಿ. ಈಗ ಸುದ್ದಿಯ ವಿವರ. ಕೇಂದ್ರ ಮತ್ತು ರಾಜ್ಯ ಸರ್ಕಾರದ ಪ್ರಮುಖ ಉದ್ದೇಶ ಬಡತನ ನಿವಾರಣೆಯಾಗಿದೆ. ಕೇಂದ್ರ ಸರ್ಕಾರ ಕೆಲವು ಯೋಜನೆಗಳನ್ನು ಜಾರಿಗೆ ತಂದಿದ್ದರೆ ರಾಜ್ಯ ಸರ್ಕಾರ ಪಂಚ ಗ್ಯಾರಂಟಿಗಳ ಮೂಲಕ ರಾಜ್ಯದ 1.22 ಕೋಟಿ ಕುಟುಂಬ ಸ್ವಾಭಿಮಾನದ ಬದುಕು ನಡೆಸಲು ಮುನ್ನುಡಿ ಬರೆದಿದೆ ಎಂದು ಶಾಸಕ ಹಾಗೂ ಅರಣ್ಯ ಕೈಗಾರಿಕಾ ಅಭಿವೃದ್ಧಿ ನಿಗಮದ ಅಧ್ಯಕ್ಷ ಗೋಪಾಲಕೃಷ್ಣ ಬೇಳೂರು ತಿಳಿಸಿದರು. ಸಾಗರದ ನಗರಸಭಾ ರಂಗಮಂದಿರದಲ್ಲಿ ಮಂಗಳವಾರ ಕೌಶಲ್ಯಾಭಿವೃದ್ಧಿ, ಉದ್ಯಮಶೀಲತೆ, ಜೀವನೋಪಾಯ ಇಲಾಖೆ ಮತ್ತು ನಗರಸಭೆ ವತಿಯಿಂದ ಪ್ರಧಾನಮಂತ್ರಿ ಬೀದಿ ಬದಿ ವ್ಯಾಪಾರಿಗಳ ಆತ್ಮನಿರ್ಭರ್ ನಿಧಿ ಕಾರ್ಯಕ್ರಮದಡಿ ಫಲಾನುಭವಿಗಳಿಗೆ ಸಾಲಪತ್ರ ವಿತರಣೆ ಮಾಡಿ ಅವರು ಮಾತನಾಡುತ್ತಿದ್ದರು. ಕೇಂದ್ರ ಮತ್ತು ರಾಜ್ಯ ಸರ್ಕಾರ ಯಾರ್ಯಾರು ತಮ್ಮ ಬೀದಿ ಬದಿ ವ್ಯಾಪಾರ ಮಾಡುವಂಥವರಿಗೆ ಹಲವಾರು ಯೋಜನೆಗಳನ್ನು ಕೊಟ್ಟಿದ್ದಾರೆ. ಆ ಯೋಜನೆ ತುಂಬ ಚೆನ್ನಾಗಿದೆ. ಆ ಯೋಜನೆಯನ್ನು ನೀವು ಪಡ್ಕೊಳ್ಳುವಂಥ ಕೆಲಸದಲ್ಲಿ ನಿಟ್ಟಿನಲ್ಲಿ ಇರಬೇಕು ಅನ್ನೋದೇ ಉದ್ದೇಶ. ಕೇಂದ್ರ ಮತ್ತು ರಾಜ್ಯ ಸರ್ಕಾರದ ಈ ಯೋಜನೆ ನೀವು ಪಡ್ಕೊಳ್ಬೇಕು. ಅದರ ಬಗ್ಗೆ ಮಾಹಿತಿ ಕೊಡ್ತಾರೆ, ಅದರ ಬಗ್ಗೆ ನಿಮಗೆ ತಿಳುವಳಿಕೆ ಕೊಡ್ತಾರೆ. ಪ್ರತಿಯೊಬ್ಬರಿಗೂ ಈ ದೇಶದಲ್ಲಿ ಬದುಕಲಿಕ್ಕೆ ಹಕ್ಕಿದೆ. ಕಾರ್ಮಿಕರು ಒಂದು ಕಡೆ ತಮ್ಮ ಹಕ್ಕುಗಳನ್ನು ಪಡೀಲಿಕ್ಕೆ ಎಷ್ಟು ಹೋರಾಟ ಮಾಡ್ತಾರೆ, ಹಾಗೆ ನಿಮಗೂ ಆ ಹಕ್ಕುಗಳನ್ನು ಪಡೀಲಿಕ್ಕೆ ರಾಜ್ಯ ಸರ್ಕಾರ ಮತ್ತು ಕೇಂದ್ರ ಸರ್ಕಾರಗಳು ಭಾಳಷ್ಟು ಕೊಟ್ಟಿದ್ದಾರೆ. ಇವತ್ತು ದೇಶದಲ್ಲಿ ನಾವು ಬಡತನ ನಿರ್ಮಾಣ ಮಾಡಬೇಕು, ದೇಶದ ಪ್ರಗತಿ ಕಡೆ ಗಮನ ಕೊಡಬೇಕಾದ್ರೆ ನಿಮ್ಮೆಲ್ಲರ ನೀವು ಹೆಚ್ಚು ಬೆಳಿಬೇಕು. ಒಂದು ಕಾಲದಲ್ಲಿ ಗರೀಬಿ ಹಠಾವ್ ಅಂತೇಳಿ ಇಂದಿರಾ ಗಾಂಧಿಯವರು 20 ಅಂಶವನ್ನು ಕೊಟ್ಟು ಕಾರ್ಯಕ್ರಮ ಕೊಟ್ಟು ಅವತ್ತಿನ ದಿನ ಬಡವರ ಬಗ್ಗೆ ಚಿಂತನೆ ಮಾಡಿ ಅವತ್ತಿನ ಕಾರ್ಯಕ್ರಮ ಹಮ್ಮಿಕೊಂಡು ಬಂದರು. ಕೇಂದ್ರದ ನರೇಂದ್ರ ಮೋದಿ ಅವರು ಸಹ ಅವರ ಕಾರ್ಯಕ್ರಮಗಳು ಇವತ್ತು ಜನಪ್ರಿಯ ಕಾರ್ಯಕ್ರಮ ಕೊಟ್ಟಿದ್ದಾರೆ. ಅದರ ಜೊತೆಗೆ ರಾಜ್ಯ ಸರ್ಕಾರದ ಯೋಜನೆಗಳು ಸಹ ಇವತ್ತು ಜನರಿಗೆ ಮುಟ್ಟಿದೆ. ಇವತ್ತು ಈ ಒಂದು ಯೋಜನೆಗಳನ್ನು ಪಡೆಯುವ ಮೂಲಕ ನಿಮ್ಮ ಬಾಳಿನಲ್ಲಿ ಒಂದು ಬದುಕು ಕಾಣಬೇಕು. ಪಾಪ ನಿಮ್ಮ ಕೆಲವೊಂದು ನೋಡ್ತೀನಿ, ಪಾಪ ಅಲ್ಲೇ ಹೋಗಿ ಸಣ್ಣ ವ್ಯಾಪಾರ ಮಾಡೋದು ಇವೆಲ್ಲ ನೋಡಿದಾಗ ಭಾಳ ನೋವಾಗುತ್ತೆ. ಆದರೆ ಎಷ್ಟು ದಿನ ಅಂತ ನೀವು ಬೀದಿ ವ್ಯಾಪಾರದಾಗಿರ್ತೀರಿ? ನೀವು ಯಾವತ್ತು ಬೇರೆ ಒಂದು ವ್ಯಾಪಾರ, ದೊಡ್ಡ ವ್ಯಾಪಾರಕ್ಕೆ ಬರಬೇಕಲ್ಲ. ನೀವು ಅಲ್ಲೇ ಇರ್ತೀರಾ, ಅಲ್ಲೇ ಇದನ್ನು ಹಾಕ್ಕೊಂಡು ಸಣ್ಣ ವ್ಯಾಪಾರ ಮಾಡೋದಲ್ಲ. ನೀವು ಮತ್ತೊಂದು ಸ್ವಲ್ಪ ಮೇಲೆ ಬರಬೇಕು. ಆ ಬೀದಿ ಬದಿ ವ್ಯಾಪಾರಿ ಅನ್ನೋ ಪದವನ್ನು ಮುಂದೆ ಹೋಗಿ ನಾನು ಒಂದು ಅಂಗಡಿ ಮಾಡಿದ್ದೀನಿ, ನಾನು ಒಂದು ಬೇರೆ ವ್ಯಾಪಾರ ಮಾಡ್ತಾ ಇದ್ದೀನಿ, ನಾನು ಒಂದು ಮುಂದೆ ಬಂದರೆ ಒಳ್ಳೆಯ ಶಕ್ತಿಯುತ ಬೆಳೆದೀನಿ ಅನ್ನೋದು ಯಾವತ್ತು ನೀವು ತೋರಿಸ್ಕೊಡ್ತೀರಿ? ಅದು ಬರಬೇಕು. ಆ ಯೋಜನೆಗಳನ್ನು ಗಮನದಲ್ಲಿಟ್ಕೊಂಡು ನಿಮ್ಮ ಬದುಕಲ್ಲಿ ಸಾಲವನ್ನು ತೆಗೆದುಕೊಂಡು ಅದರ ಹಲವಾರು ಕಾರ್ಯಕ್ರಮಗಳ ಇದರ ಅಡಿಯಲ್ಲಿ ನಿಮ್ಮ ಬದುಕು ಸಾಕಲಿಕ್ಕೆ ಅವಕಾಶಗಳಿದೆ. ಅದನ್ನು ಮಾಡಬೇಕಂಥದ್ದು ಚಿಂತನೆ ನೀವು ಇಟ್ಕೋಬೇಕು. ಭಾಳ ಜನರಿಗೆ ಏನಾಗಿದೆ, ಮುಂದಿನ ತಮ್ಮ ಬದುಕು ನೋಡಲ್ಲ, ತಮ್ಮ ಮಕ್ಕಳು ನೋಡಲ್ಲ, ತಮ್ಮ ಕುಟುಂಬ ನೋಡಲ್ಲ, ಮುಂದಿನ ಬದುಕು ನೋಡಲ್ಲ. ಅವತ್ತಿನ ಜೀವನದ ಆಧಾರಕ್ಕೆ ಎಷ್ಟು ಬರುತ್ತೆ ಅಷ್ಟೇ ಆಗಿಬಿಟ್ರೆ ಮುಂದೇನು ಮಾಡ್ತೀರಿ? ಅದಕ್ಕಾಗಿ ಈಗ ಇನ್ಶೂರೆನ್ಸ್ ಬಗ್ಗೆ ಹೇಳಿದ್ರು ನನಗೆ. 2 ಲಕ್ಷ ರೂಪಾಯಿ ಇನ್ಶೂರೆನ್ಸು ರೇಷೋ ಸಾಕಾಗಲ್ಲ. ಈ ಬೀದಿ ಬದಿಯ ಕಾರ್ಮಿಕರಿಗೆ, ಉದ್ಯೋಗ ಮಾಡೋರಿಗೆ ಇವತ್ತು ಕಾರ್ಮಿಕ ಇಲಾಖೆಯಲ್ಲಿ ಸುಮಾರು ಅವರಿಗೆ 5-6 ಲಕ್ಷ ಕೊಡ್ತಾರೆ, ಹಲವಾರು ಯೋಜನೆಗಳು ಕೊಟ್ಟಿದ್ದೀರಿ. ಆದರೆ ಇವರಿಗೂ ಸಹ ಕನಿಷ್ಠ ಇವರ ಫ್ಯಾಮಿಲಿಯಲ್ಲಿ ಏನಾರು ಆಯ್ತು ಅಂದರೆ 10 ಲಕ್ಷ ಬರುವಂಥ ಯೋಜನೆ ಬರಬೇಕು. ಯಾಕಂದರೆ ಆ ಯೋಜನೆಯಿಂದ ತನ್ನ ಕುಟುಂಬವನ್ನು ಆ ತಾಯಿ ನಿರ್ವಹಣೆ ಮಾಡುವಂಥ ಕೆಲಸ, ಮಕ್ಕಳನ್ನು ವಿದ್ಯಾಭ್ಯಾಸ ಮಾಡುವಂಥ ಕೆಲಸದಲ್ಲಿ ಅವ್ರು ಬರಬೇಕು ಆಗಬೇಕು. ಇಲ್ಲದೆ ಹೋದರೆ 1-2 ಲಕ್ಷ 3 ಲಕ್ಷ ಬಂದುಬಿಟ್ರೆ ಏನೂ ಮಾಡೋಕ್ಕೆ ಸಾಧ್ಯ ಇಲ್ಲ. ಇವತ್ತು ಕೆನರಾ ಬ್ಯಾಂಕ್ನವ್ರು ಇಲ್ಲಿ ಬಂದಿದ್ದಾರೆ, ಇವರು ನಮ್ಮ ಶ್ರೀಕಾಂತ್ ಅವರೇ. ಈ ಯೋಜನೆಯಲ್ಲಿ ಇವತ್ತು ನೀವು ಸಾಲ ಕೊಡುವಂಥ ಸಂದರ್ಭದಲ್ಲಿ ಪಾಪ ಅವ್ರನ್ನ ಯಾರನ್ನೂ ನೀವು ಇದು ಮಾಡೋಕ್ಕೆ ಹೋಗಬೇಡಿ. ಯಾರು ಅರ್ಜಿ ಕೊಡ್ತಾರೆ ಪರಿಶೀಲನೆ ಮಾಡಿರಿ.
ಅವರಿಗೆ ಆ ಅಂಗಡಿ ಮಾಡ್ತಾರೋ ಇನ್ನೊಂದು ಮಾಡ್ತಾರೋ ಅದಕ್ಕೆ ವ್ಯವಸ್ಥೆ ಕೊಡುವಂಥದ್ದು ನೀವು ಮಾಡಿದರೆ ಈ ಯೋಜನೆ ಜಾರಿಯಾಗುತ್ತೆ. ಮತ್ತು ಕೆಲವು ಬ್ಯಾಂಕಲ್ಲಿ ಏನು ಮಾಡ್ತಾರೆ ಪಾಪ, ಇವ್ರು ಹೋದ ತಕ್ಷಣವೇ ಕೆಲವು ಮ್ಯಾನೇಜರ್ ಅರ್ಜಿ ನೋಡಿದ್ರು, ಹಾಗೆ ವಾಪಸ್ ಕಳಿಸಿದ್ರು. ಹೋಗಿ ಬಂದು ಪಾಪ ಎಷ್ಟಂತ ಅವ್ರು ಅಲಿಯಕ್ಕಾಗತ್ತೆ. ಆದರೆ ಕೇಂದ್ರ ಸರ್ಕಾರ ಯೋಜನೆನೇ ಬೇರೆ ಇದೆ. ಈ ದೇಶದಲ್ಲಿ ಹೊಸ ಬದಲಾವಣೆ ತರಬೇಕಂತ ಮೋದಿಜಿಯವರು ಏನು ಹೇಳಿದ್ರು, ಇವತ್ತು ಅದನ್ನು ಬದಲಾವಣೆ ಕಾಣಬೇಕಾಗಿದೆ. ಇವತ್ತು ಕರ್ನಾಟಕ ಸರ್ಕಾರದ ಮುಖ್ಯಮಂತ್ರಿಗಳು ಏನು ಬದಲಾವಣೆ ಮಾಡಬೇಕಂತ ಹೇಳಿ ಇವತ್ತು ರಾಜ್ಯದ ಬಡವರ ಪರವಾಗಿ ನಾವು 5 ಯೋಜನೆಗಳನ್ನು ಇವತ್ತು ಜಾರಿಗೊಳಿಸಿದ್ದೇವಲ್ಲ, ಗ್ಯಾರಂಟಿ ಯೋಜನೆ, ಇದು ಸಾಮಾನ್ಯ ವಿಚಾರ ಅಲ್ಲ. ಈ ದೇಶದಲ್ಲಿ ಯಾರು ಮಾಡಕ್ ಸಾಧ್ಯ ಇಲ್ಲ. 54,000 ಕೋಟಿಯನ್ನ ಬಡ ಜನರಿಗೆ ಮೀಸಲಿಟ್ಟಂತ ಮುಖ್ಯಮಂತ್ರಿಗಳು ಇವತ್ತಿದ್ದಾರೆ ಕರ್ನಾಟಕ ರಾಜ್ಯದಲ್ಲಿ. ಯಾರು ಹೇಳಿದ್ರು ಈ ಯೋಜನೆ ಸರಿ ಇಲ್ಲ ಅಂತ ಬೇಕಾದ್ರೆ ತಾಕತ್ತಿದ್ರೆ ಅವ್ರು ಬರಲಿ ನನ್ನ ಮುಂದೆ. ಇದೇ ಯೋಜನೆಯನ್ನ ಮಹಾರಾಷ್ಟ್ರದಲ್ಲಿ ಮೊನ್ನೆ ಶುರು ಮಾಡಿದ್ದಾರೆ. ಅಲ್ಲಿ 3,000 ರೂಪಾಯಿ ಶುರು ಮಾಡಿದ್ದಾರೆ ಮಹಾರಾಷ್ಟ್ರದಲ್ಲಿ. ಹರಿಯಾಣದಲ್ಲಿ ಮೊನ್ನೆ ಅದಕ್ಕೆ ಸಹ ಕೊಟ್ಟಿದ್ದಾರೆ. ನಮ್ಮ ಯೋಜನೆನೇ ಇವತ್ತು ಅಲ್ಲಿ ಜಾರಿಗೊಳಿಸಿದ್ರು. ಕರ್ನಾಟಕ ಸರ್ಕಾರ ಮಾಡಿದ ಯೋಜನೆಯನ್ನೇ ಇವತ್ತು ಒಂದು ಬಡ ಕುಟುಂಬಕ್ಕೆ ಆಧಾರವಾಗಿ 2,000 ರೂಪಾಯಿ ಬರುತ್ತೆ ಅಂತ ಹೇಳಿದ್ರೆ, ಒಂದು ತಿಂಗಳಿಗೆ ಒಂದು ಗ್ಯಾಸ್ ತಗೊಂಡ್ರೆ 2 ತಿಂಗಳ ಬರ್ಬೋದು. ಅದು 1,000 ರೂಪಾಯಿ ಹೋಗ್ಲಿ, ಇನ್ನೂ 1,000 ರೂಪಾಯಿ ಉಳಿತಂತ ಹೇಳ್ಬೋದಾ? ಅದರ ಜೊತೆಗೆ ಕರೆಂಟ್ ಫ್ರೀ, ಅದಕ್ಕೆ ಒಂದು ಮನೆಗೆ ಆಧಾರವಾಗಿ ಆಯ್ತು. ಒಂದು ಕುಟುಂಬದಲ್ಲಿ ಸ್ವಲ್ಪ ಬದುಕ್ತಾನಂತ ಹೇಳಿದ್ರೆ ಅವನಿಗೆ ಒಂದು ಕರೆಂಟ್ ಫ್ರೀ ಕೊಟ್ಟಂಥದ್ದು, ಅಕ್ಕಿ 10 kg ಕೊಡುವಂಥದ್ದು 2,000 ರೂಪಾಯಿ ಕೊಟ್ಟರೆ ಆ ಕುಟುಂಬ ಸಾಧಾರಣವಾಗಿ ಮೇಂಟೈನ್ ಮಾಡ್ತಾನೆ. 500 ರೂಪಾಯಿ ಇರೋ ಮನೆಯವನು 1,000 ರೂಪಾಯಿ ಮನೆಗೆ ಹೋಗ್ತಾನೆ. 1,000 ರೂಪಾಯಿ ಮನೆ ಇರೋವನು 2,000 ರೂಪಾಯಿ ಮನೆಗೆ ಬರ್ತಾನೆ. 2,000 ರೂಪಾಯಿ ಮನೆ ಇರೋವನು 3,000 ರೂಪಾಯಿ ಮನೆಗೆ ಬರ್ತಾನೆ. ಸ್ವಲ್ಪ ಜೀವನ ಬದಲಾವಣೆ ಕಾಣಕ್ಕೆ ಸಾಧ್ಯ ಇದೆಯಲ್ಲ. ಇವಾಗ ಕರ್ನಾಟಕ ರಾಜ್ಯದ ಜನರಿಗೆ ಇವತ್ತು 1,22,000 ಜನರಿಗೆ ಏನು ಇವತ್ತು ಮುಟ್ಟಿದೆ ಅಂದ್ರೆ ಕುಟುಂಬಕ್ಕಂದ್ರೆ ಹತ್ತತ್ರ 5 ಕೋಟಿ ಜನರು ಸೇರುತ್ತಂತ ಅರ್ಥ. ಇದು ಈ ತರ ಯೋಜನೆಗಳಿಂದ ಆ ಬಡವರ ಕುಟುಂಬ ಉದ್ಧಾರ ಆಗಬೇಕು, ಅವರ ಬದುಕು ಬೇರೆ ಆಗ್ಬೇಕು ಅನ್ನೋದು ನಮ್ಮ ಉದ್ದೇಶ. ಇವತ್ತು ಸುರೇಶ್ ಅವರು ನೀವು ಇದ್ದೀರಿ. ಇವತ್ತೆಲ್ಲ ಪೌರಾಯುಕ್ತ ಎಚ್ ಕೆ ನಾಗಪ್ಪ ಮಾತನಾಡಿ, ಫುಡ್ ಕೋರ್ಟ್ ಮಾಡಬೇಕಾದ್ರೆ ನಿಮ್ಮ ಸಂಘಟನೆಯಲ್ಲಿ ನಾನು ಸ್ಪಷ್ಟವಾಗಿ ಹೇಳ್ಬಿಡ್ತೀವಿ, ನಾವು ತುಂಬ ನಿಷ್ಠುರವಾಗಿರ್ತೀವಿ. ನಮ್ಮ ಹತ್ರ ಎಲ್ಲ ಸರ್ವೆ ಇದೆ, ನಿಮ್ಮ ಅಂಗಡಿಗಳ ಫೋಟೋಗಳಿದೆ. ನಾವು ಒಂದು ಶಾಸಕರ ಮಾನ್ಯ ಗೋಪಾಲಕೃಷ್ಣ ಬೇಳೂರವರ ಆದೇಶದಂಗೆ ಒಂದಿಷ್ಟು ಕ್ರಿಯೇಟ್ ಮಾಡ್ತೀವಿ. ಅಂದರೆ ವ್ಯವಸ್ಥಿತವಾದ ಫುಡ್ ಕೋರ್ಟ್ಗಳನ್ನು ಕ್ರಿಯೇಟ್ ಮಾಡ್ತೀವಿ. ನೀವು ಅಲ್ಲಿ ಬೇರೆ ಬೇರೆ ರೀತಿಯಲ್ಲಿ ಮಾಡಿದರೆ ನಾವು ಒಪ್ಪೋದಿಲ್ಲ. ನಾವು ಪ್ರಯಾರಿಟಿಯನ್ನು ಇಟ್ಕೊಂಡಿರ್ತೀವಿ. ನಿಮ್ಮ ಜೀವನ ಯಾವ ಮಟ್ಟಕ್ಕೆ ಇಟ್ಕೊಂಡಿದ್ದೀರಿ ಅಂತ ಮಾಡ್ತೀವಿ. ಈಗ ನಮ್ಮ ಇವರು ಬಂದಿದ್ದಾರೆ, ಕೌಶಲ್ಯಾಭಿವೃದ್ಧಿ DR ಬಂದಿದ್ದಾರೆ, ಡಿಸ್ಟಿಕ್. ಅವ್ರು ಏನು ವ್ಯಾಲ್ಯೂಯೇಷನ್ ಮಾಡ್ತಾರೆ ಅಂದರೆ 25 ಲಕ್ಷ ಬರೀ ಫುಡ್ ಕೋರ್ಟಿಗೆ ಅಪ್ರೂವ್ ಆಗುತ್ತೆ ಸರ್. ರೆವೆನ್ಯೂ ಇಲ್ಲೇ 3 ಕಡೆ ಹೇಳಿದ್ರಲ್ಲ ಸರ್. ಆಮೇಲೆ ನಮ್ಮ ಎಂಟರ್ಪ್ರೈಸಸ್ ಫಂಡಲ್ಲಿ 50 ಲಕ್ಷ ಫುಡ್ ಕೋರ್ಟಿಗೆ ಅಪ್ರೂವ್ ಆಗಿದೆ ಸರ್. ಇದು ನೀವೆಲ್ಲ ನಾನು ಫಸ್ಟ್ ಹೇಳಿಬಿಟ್ಟೆ, ಫುಡ್ ಕೋರ್ಟ್ ಮಾಡ್ತೀವಿ ಅಂದ ತಕ್ಷಣ ಅಲ್ಲ. ನಮ್ಮ ಹತ್ರ ಎಲ್ಲ ನೀವು ಏನೋ ಫುಡ್ ಕೋರ್ಟ್ ಕೊಡ್ತಾರಂತೆ ಅಂತ ಹೇಳಿದರೆ ನೀವು ಯಾವ ಹೊಸ ಅಂಗಡಿ ಹಾಕಿದ್ರು ನೀವು ಅಂಗಡಿ ಇರುತ್ತೆ, ವ್ಯಾಪಾರ ಮಾಡ್ಕೊಳ್ಳಿ. ಆದರೆ ನಮ್ಮ ಹತ್ರ 3 ತಿಂಗಳ ಹಿಂದೆಯೇ ನಾವು ಪೂರ್ತಿ GPS ಮಾಡಿ ಇಟ್ಕೊಂಡಿದ್ದೀವಿ. ಅವರಿಗೆ ಮಾತ್ರ ಅವಕಾಶ ಇರುತ್ತೆ. ಯಾವ್ಯಾವುದೋ ಕಾರಣದಿಂದ ಹೊಸದಾಗಿ ಬಂದರೆ ಅವಕಾಶ ಇಲ್ಲ, ನನಗೆ ಅಧಿಕಾರಿಯಾಗಿ ಮಾತಾಡಲೇಬೇಕಾಗತ್ತೆ ನೀವು ಅಂತ ಹೇಳ್ತಾ ನಮ್ಮ ಈ ಒಂದು ಕಾರ್ಯಕ್ರಮ ಮತ್ತು ನಮ್ಮ ಕಾರ್ಯಕ್ರಮಗಳನ್ನು ಸದುಪಯೋಗ ಮಾಡಿಕೊಳ್ಳಿ ಅಷ್ಟೇ. ಇನ್ನೇನು ನಾವು ಕೇಳೋದೇನು, ನಮ್ಮದೇನು ಲೋನ್ಸ್ ಫೆಸಿಲಿಟಿ ಇನ್ನೇನಿದೆ. ಈ ವರ್ಷ ನಾವು 50,000 ಕೊಡ್ತೀವಿ, ಮುಂದಿನ ವರ್ಷ 1 ಲಕ್ಷ ಕೊಡ್ತೀವಿ. ಅದು ಇನ್ಕ್ರೀಸ್ ಆಗ್ತಾ ಹೋಗುತ್ತೆ. ನೀವು ಅದನ್ನು ಯಾರೋ ಹೇಳ್ತಾರಂತ ದುರುಪಯೋಗ ಮಾಡಿಕೊಂಡು ಕಟ್ಟದೇ ಇರೋದು ಮನ್ನಾ ಆಗುತ್ತೆ ಅಂತೆಲ್ಲ ಮಾಡೋಕ್ಕೆ ಹೋಗಬೇಡಿ. ಸರ್ಕಾರದ ಸವಲತ್ತನ್ನು ಯೂಸ್ ಮಾಡ್ಕೊಳ್ಳಿ ಅಂತ ಹೇಳಿ. ಯಾಕಂದರೆ ನಾವು ಬೆಳಿಗ್ಗೆ 6 ಗಂಟೆಯಿಂದನೇ ನಮ್ಮ ನೌಕರಿ ಸ್ಟಾರ್ಟ್ ಆಗುತ್ತೆ. ನೀರು ಬಂದಿಲ್ಲ, ಕಸ ತೆಗೆದಿಲ್ಲ ಅನ್ನೋದು ಮುಂಚೆನೇ BP ರೈಸ್ ಆಗಿರುತ್ತೆ. ಮಧ್ಯಾಹ್ನ 12-12ವರೆಗೆ ನಿಮ್ಮ ಹತ್ರ ಬಂದಾಗ ನಿಮ್ಮ ಅಂಗಡಿಯಲ್ಲಿ ಟೇಸ್ಟಿಂಗ್ ಪೌಡ್ರೆಲ್ಲ ಸಿಕ್ಕಿದರೆ, ಇಷ್ಟು ದಿವಸ ನಗುಮುಗದ ಸರ್ದಾರ ಶಾಸಕರು ನಿಮ್ಮನ್ನೆಲ್ಲ ಕಾಪಾಡಿದ್ದಾರೆ. ಅವ್ರು ಹಿಂದೆ ಇಂಡೈರೆಕ್ಟಾಗಿ ಹೇಳ್ತಾರೆ ಸ್ವಲ್ಪ ಸ್ಮೂತಾಗಿ ಹೋಗ್ರಿ ಮರೆ ಏನು ಮಾಡೋದು ಅಂತ. ಆದರೆ ನೀವು ನಮ್ಮ ಮಕ್ಕಳ ಇವತ್ತು ಆರೋಗ್ಯನೇ ಮುಖ್ಯ. ನೀವು ಏನು ಬೇಕಾದರೂ ಕಳಿಸ್ಬೋದು, ಆದರೆ ಯಾರೂ ಆರೋಗ್ಯವನ್ನು ಗಳಿಸೋಕ್ಕಾಗಲ್ಲ. ಆದರೆ ನಾನಿವತ್ತು ಬೀದಿ ವ್ಯಾಪಾರಿಗಳ ಸಂಘದ ಅಧ್ಯಕ್ಷನಾಗಿ ಹೇಳ್ತಾ ಇದ್ದೇನೆ, ನೀವೆಲ್ಲ ಸದಸ್ಯರಿದ್ದೀರಿ. ನೀವುಗಳು ನಮ್ಮ ಮಕ್ಕಳಿಗೆ ಅದನ್ನು ಹಾಕಬೇಡಿ. ಆ ಟೇಸ್ಟಿಂಗ್ ಪೌಡ್ರ್ ಅಂದರೆ ನಿಮ್ಮ ಕಣ್ಣೆದುರಿಗೆ ಯಾವುದಾದ್ರು ಒಂದು ವಿಷ ಅಂತ ಗೊತ್ತಿದ್ದು ಹಾಕಿದ್ರು ಆಸ್ಪತ್ರೆಗೆ ಕರ್ಕೊಂಡು ಹೋದರೆ ಆರಾಮ ಗುಣ ಆಗ್ತಾರೆ. ಟೇಸ್ಟಿಂಗ್ ಪೌಡ್ರನ್ನ ನೀವು ಕಂಟಿನ್ಯೂಸ್ ಆಗಿ ಒಂದು 3 ದಿವಸ ತಿಂದುಬಿಟ್ರೆ ಅದ್ರ ಕೆಲಸ ಅದು ಒಳಗೆ ಸ್ಟಾರ್ಟ್ ಮಾಡುತ್ತೆ. ಅದು ಏನೊಂದು ಸರಿ ದೇಹದ ಅದು ವಾಂತಿನೂ ಆಗಲ್ಲ, ಏನೂ ಆಗಲ್ಲ, ಅದ್ರ ಕೆಲಸ ಅದು ಮಾಡಿಬಿಡುತ್ತೆ.
ನಿಮ್ಮ ಮಕ್ಕಳು ಬೇರೆ ಅಲ್ಲ, ಬೇರೆಯವ್ರ ಮಕ್ಕಳು ಬೇರೆ ಅಲ್ಲ. ನಿಮ್ಮನ್ನು ನಾನು ಅಕ್ಕ ತಂಗಿದಿರಾಗಿ ಕೇಳ್ತಾ ಇದ್ದೀನಿ, ಅಣ್ಣ ತಮ್ಮದಿರಾಗಿ ಕೇಳ್ತಾ ಇದ್ದೀನಿ, ಯಾರೂ ಟೇಸ್ಟಿಂಗ್ ಪೌಡರ್ನ ಬಳಸಿ. ವೇದಿಕೆಯಲ್ಲಿ ನಗರಸಭಾ ಸದಸ್ಯರಾದ ಗಣಪತಿ ಮಂಡಗಳಲ್ಲಿ ಲಲಿತಮ್ಮ, ಉಮೇಶ್, ಸೈಯದ್ ಜಾಕಿರ್, ಹಮೀದ್, ರವಿಲಿಂಗನಮಕ್ಕಿ, ಕೆನರಾ ಬ್ಯಾಂಕ್ನ ಶ್ರೀಕಾಂತ್, ಜಿಲ್ಲಾ ಸ್ವನಿಧಿ ಕಾರ್ಯಕ್ರಮದ ಸುರೇಶ್, ಕಾರ್ಮಿಕ ಇಲಾಖೆ ಶಿಲ್ಪ, ಸಮನ್ವಯ ಕಾಶಿ, ಭವ್ಯ ಕೃಷ್ಣಮೂರ್ತಿ, ಹಮೀದ್ ಖಾನ್ ಇನ್ನಿತರರು ಹಾಜರಿದ್ದರು. ನಾನು ಮನುಷ್ಯ ಧರ್ಮದ ಪ್ರತಿಪಾದಕ. ಜಾತಿ ಮತ ಪಂಥವನ್ನು ಬಿಟ್ಟು ಸರ್ವ ಜನಾಂಗಗಳು ಅಭಿವೃದ್ಧಿ ಹೊಂದಬೇಕು ಎನ್ನುವುದು ನನ್ನ ಮುಖ್ಯ ಗುರಿಯಾಗಿದೆ ಎಂದು ಶಾಸಕ ಹಾಗೂ ಅರಣ್ಯ ಕೈಗಾರಿಕಾ ಅಭಿವೃದ್ಧಿ ನಿಗಮದ ಅಧ್ಯಕ್ಷ ಗೋಪಾಲಕೃಷ್ಣ ಬೇಳೂರು ತಿಳಿಸಿದರು. ಸಾಗರದ ಸಂತ ಜೋಸಫರ ಚರ್ಚ್ ಆವರಣದಲ್ಲಿ ಮಂಗಳವಾರ ನಗರಸಭೆ ವತಿಯಿಂದ ಅಳವಡಿಸುತ್ತಿರುವ ಹೈಮಾಸ್ಕ್ ವಿದ್ಯುತ್ ದೀಪ ಶಂಕುಸ್ಥಾಪನೆ ನೆರವೇರಿಸಿ ಅವರು ಮಾತನಾಡುತ್ತಿದ್ದರು. ಪೂಜೆ ಫಾದರ್ ಹೇಳಿದ್ರು ನನಗೆ ಕಾಂಪೌಂಡ್ ಆಗ್ಬೇಕು ಅಂತ ಕೇಳಿದ್ರು. ಕಾಂಪೌಂಡ್ ಹಾಕ್ತಿದ್ದೀನಿ. ಆಮೇಲೆ ಅಲ್ಲೇನೋ ಇನ್ನೇನೋ ಕೇಳಿದ್ರು, ಕೊಟ್ಟಿದ್ದೀನಿ. ಲೈಟು ಬೇಕು ಅಂತ ಹೇಳಿದ್ರು, ಅದನ್ನು ಕೊಟ್ಟಿದ್ದೆ. ಅದು 1.5 ಲಕ್ಷ ಅದೇನೋ ಲೈಟಿಂಗ್ ಬೇಕು ಅಂತ ಕೇಳಿದ್ರು, ಅಲ್ಲೂ ಕೊಡ್ಸಿದ್ದೀನಿ. ಅದು ತೆಗೆಸ್ಕೊಟ್ಟಿದ್ದೀನಿ. ಅವ್ರು ಏನು ಹೇಳಿದ್ದಾರೆ ಎಲ್ಲವನ್ನ ಈಡೇರಿಸ್ಕೊಟ್ಟಿದ್ದೀನಿ. ಅದಕ್ಕೆ ಇರ್ಬೋದು, ನವೀನ್ ಇರ್ಬೋದು, ನಮ್ಮ ಆರ್ತರ್ ಇರ್ತಾರೆ, ನಮ್ಮ ಮೊರಿಯಲಿಮರ್ ಇರ್ಬೋದು, ವಿಲ್ಸನ್, ಆಮೇಲೆ ಇವರೆಲ್ಲರೂ ನಿಮ್ಮ ಚರ್ಚ್ ಪರವಾಗಿ ಎಲ್ಲರೂ ಮಾತಾಡಿದ್ದಾರೆ. ಅವರೆಲ್ಲರಿಗೂ ಮತ್ತೆ ಅಭಿನಂದನೆ ಹೇಳ್ತೀನಿ. ಯಾಕಂದರೆ ಒಂದು ಸಮಾಜದ ಪರವಾಗಿ ನಾವೆಲ್ಲರೂ ಆಗಬೇಕಂತ ಹೇಳಿದಾಗ ನಾನು ಇಲ್ಲಿ ಯಾವುದೇ ಧರ್ಮ ನೋಡಲ್ಲ. ನನಗೆ ಎಲ್ಲರಿಗೂ ನೋಡೋದ್ರಿಂದ ನಾನು ಖಂಡಿತ ಈ ಭಾಗದ ಕೊಡಬೇಕಾಗಿತ್ತು. ನಾನು ಕೊಟ್ಟಿದ್ದೀನಿ. ನಾನು ಫಾದರಿಗೆ ಹೇಳಿದ್ದೀನಿ, ನೀವೇನು ಹೇಳ್ತೀರಾ ಎಲ್ಲ ಮಾಡಿಕೊಡೋ ಜವಾಬ್ದಾರಿ ನನಗೆ. ಯಾಕೆಂದರೆ ಸಂಪೂರ್ಣ ಆಶೀರ್ವಾದ ತಾವೆಲ್ಲರೂ ಮಾಡಿದ್ದೀರಿ. ಇಡೀ ನನ್ನ ತಾಲೂಕಿನ ಜಾತಿ ನೋಡ್ದೇ ಗೋಪಾಲಕೃಷ್ಣ ಬೇಳೂರನ್ನ ಆಯ್ಕೆ ಮಾಡಿದ್ದೀರಿ. ಅದರಿಂದ ಸಹ ಯಾವುದೇ ಜಾತಿ ಧರ್ಮ ಯಾವುದೂ ನೋಡೋದಿಲ್ಲ. ನನಗೆ ಮನುಷ್ಯನ ಧರ್ಮ ಒಂದೇ ಇರೋದು ನನಗೆ. ಹಾಗಾಗಿ ಅವರು ಏನೇನು ಹೇಳಿದ್ದಾರೆ ನಿಮ್ಮ ಚರ್ಚೆಗೆ ಕೊಟ್ಟಿದ್ದೀನಿ. ಆಮೇಲೆ ಈಗಾಗಲೇ ನನಗೆ ಅದನ್ನು ಸಹ ವ್ಯವಸ್ಥೆ ಮಾಡಿಕೊಡೋ ಜವಾಬ್ದಾರಿ ಸಜೆಸ್ಟ್ ಮಾಡಿ ತಗೊಳ್ಳಿ, ಖಂಡಿತ ಮಾಡಿಕೊಡ್ತೀನಿ. ಥ್ಯಾಂಕ್ ಯು. ಸಹಕರಿಸಿದ ಶ್ರೀಯುತ ಗೋಪಾಲಕೃಷ್ಣ ಅವರಿಗೆ ಅವರು ಮೊದಲನೇ ದಿನ ನನ್ನನ್ನು ಬಂದು ಭೇಟಿ ಮಾಡಿದಾಗ ಅದೇ ನಮ್ಮ ಈ ಒಂದು ಸಂಸ್ಥೆಗೆ ಏನೇನು ಬೇಕು ಹೇಳಿ ಎಲ್ಲ ಮಾಡಿಕೊಡ್ತೀನಿ ಅಂತ ಅದಕ್ಕೆ ತಕ್ಕಂತೆ ಅವ್ರು ನಡ್ಕೊಂಡಿದ್ದಾರೆ. ಅದರಿಂದ ಇಲ್ಲಿ ನೆರೆದಿರುವ ನಿಮ್ಮೆಲ್ಲರ ಪರವಾಗಿ, ನಮ್ಮ ಕ್ರೈಸ್ತ ಜನತೆಯ ಪರವಾಗಿ ಅವರಿಗೆ ಹೃತ್ಪೂರ್ವಕ ವಂದನೆಗಳನ್ನು ಹೇಳುತ್ತೇನೆ. ಮಾತ್ರವಲ್ಲದೆ ಸ್ವಾಮಿಯ ಆಶೀರ್ವಾದ ಯಾವಾಗಿಯೂ ಅವರಿಗೂ ಅವರ ಕುಟುಂಬದವರಿಗೂ ಸದಾಕಾಲ ಇರಲಿ ಎಂದು ಹಾರೈಸುತ್ತೇನೆ. ದೇವರು ನಿಮ್ಮನ್ನು ಅನಂತ ಕಾಲ ಹರಸಲಿ. ಸಂತ ಜೋಸಫರ ಚರ್ಚ್ ಧರ್ಮಗುರು ಫೆಲಿಕ್ಸ್ ನರೋನಾ ಮಾತನಾಡಿದರು. ಈ ಸಂದರ್ಭದಲ್ಲಿ ನಗರಸಭಾ ಸದಸ್ಯ ಗಣಪತಿ ಮಂಡಗಳಲೆ ಉಮೇಶ್, ರವಿಲಿಂಗನಮಕ್ಕಿ, ಪ್ರಮುಖರಾದ ಸುರೇಶ್ ಬಾಬು, ತಾರಾಮೂರ್ತಿ, ಅನ್ವರ್ ಬಾಷಾ, ಕೆ ಸಿದ್ದಪ್ಪ, ಚಂದ್ರಪ್ಪ, ಉಷಾಯನ್, ಮರಿಯಾ ಲೀಮಾ, ಮೈಕಲ್ ಡಿಸೋಜಾ, ವಿಲ್ಸನ್ ಗೋನ್ಸಾಲ್ವೆಸ್, ಆರ್ಥರ್ ಗೋಮ್ಸ್ ಇನ್ನಿತರರು ಹಾಜರಿದ್ದರು. ಡಿಸೆಂಬರ್ 6ರಂದು ಡಾಕ್ಟರ್ BR ಅಂಬೇಡ್ಕರ್ ಅವರ 68ನೇ ಮಹಾಪರಿನಿರ್ವಾಣ ದಿನಾಚರಣೆ ಹಮ್ಮಿಕೊಳ್ಳಲಾಗಿದೆ. ಬೆಳಗ್ಗೆ 10:30ಕ್ಕೆ ಸರ್ಕಾರಿ ನೌಕರರ ಭವನದಲ್ಲಿ ಕಾರ್ಯಕ್ರಮ ನಡೆಯಲಿದೆ ಎಂದು ದಲಿತ ಸಂಘರ್ಷ ಸಮಿತಿ ಸಂಚಾಲಕ ನಾಗರಾಜ್ ತಿಳಿಸಿದರು. ಮಂಗಳವಾರ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ವಿಚಾರ ಏನಪ್ಪಾ ಅಂತ ಹೇಳಿದ್ರೆ, ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ 68ನೇ ಮಹಾಪರಿನಿರ್ವಾಣ ದಿನಾಚರಣೆ ಕಾರ್ಯಕ್ರಮ, ಅದು ಡಿಸೆಂಬರ್ 6ರಂದು ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ. ಇಡೀ ದೇಶಕ್ಕೆ, ಇಡೀ ಪ್ರಪಂಚದಲ್ಲೇ ವಿಶ್ವಜ್ಞಾನಿ ಅಂತ ಹೇಳಿ ಹೆಸರು ಮಾಡಿರ್ತಕ್ಕಂಥ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಪರಿನಿರ್ವಾಣ ದಿನಾಚರಣೆ ಇವತ್ತಿಗೆ 68ನೇ ದಿನಾಚರಣೆ. ಈ ದಿನಾಚರಣೆಯನ್ನ ತಾಲೂಕು ಆಡಳಿತ ಆಗಲಿ ಯಾರು ಮಾಡೋದಿಲ್ಲ. ಆದ್ರೆ ಕೆಲವರಿಗೆ ಅದರ ವಿಚಾರನೇ ಗೊತ್ತಿಲ್ಲ. ಪರಿನಿರ್ವಾಣ ದಿನಾಚರಣೆ ಅಂತ ಹೇಳ್ತಾರೆ, ಈ ವಿಚಾರ ಕೆಲವರಿಗೆ ಗೊತ್ತೇ ಇಲ್ಲ. ಕೆಲವ್ರಿಗೆ ಈಗ ಪಾಂಪ್ಲೆಟ್ಸ್ ಕೊಟ್ಟರೆ ಕೆಲವರು ಅದನ್ನು ನೋಡ್ತಾರೆ, ಇದು ಯಾವಾಗ ಏನು ಅಂತ ಕೇಳೋ ಪರಿಸ್ಥಿತಿ ಬಂದಿದೆ. ಯಾಕಂತ ಹೇಳಿದ್ರೆ ಈ ಅಂಬೇಡ್ಕರ್ ಜಯಂತಿಗಳು ಕಾಟಾಚಾರಕ್ಕೆ ಮಾಡ್ತಾರೆ ನಮ್ಮ ಸರ್ಕಾರಿ ಅಧಿಕಾರಿಗಳು, ಅದು ನೆಪ ಮಾಡಿದ್ರೆ ಅವತ್ತು ಒಂದೇ ದಿವಸ. ಆದ್ರೆ ಅಂಬೇಡ್ಕರ್ ಹೆಸರಲ್ಲಿ ಇವತ್ತು ಸಾಕಷ್ಟು ಪ್ರಯೋಜನಗಳು ಜನರಿಗೆ ಆಗಿದೆ. ಇವತ್ತು ಬಡವರ ಪರವಾಗಿ, ದಲಿತರ ಪರವಾಗಿ, ನಮ್ಮ ಮಹಿಳೆಯರ ಪರವಾಗಿ, ಇವತ್ತು ಮಹಿಳೆಯರಿಗೋಸ್ಕರ
ತನ್ನ ಪದವಿನೇ ತ್ಯಾಗ ಮಾಡಿರ್ತಕ್ಕಂಥ ಒಬ್ಬ ಮಹಾನ್ ವ್ಯಕ್ತಿ ಅಂತ ಹೇಳಿದ್ರೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್. ಇವತ್ತು ಮಹಿಳಾ ಮೀಸಲಾತಿಗಳು, ಇವತ್ತು ಎಲ್ಲರೂ ಮಹಿಳೆಯರ ಸಬಲೀಕರಣ ಅಂತ ಹೇಳ್ತಾರೆ. ಅವಾಗಲೇ ಅಂಬೇಡ್ಕರ್ ಅದಕ್ಕೆ ಒತ್ತು ಕೊಟ್ಟು ತಮ್ಮ ಜೀವಮಾನವನ್ನೇ ಅರ್ಪಿಸಿದ್ದಾರೆ. ಅಂತ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ 68ನೇ ದಿನಾಚರಣೆಯನ್ನು ಸಾಗರದ ಸರ್ಕಾರಿ ನೌಕರರ ಭವನದಲ್ಲಿ ಬೆಳಗ್ಗೆ 10:30 ಗಂಟೆಗೆ ಕಾರ್ಯಕ್ರಮವನ್ನ ನಾವು ಹಮ್ಮಿಕೊಂಡಿದ್ವಿ. ಈ ಕಾರ್ಯಕ್ರಮಕ್ಕೆ ಮಾನ್ಯ ಶಾಸಕರಾದ ಗೋಪಾಲಕೃಷ್ಣ ಬೇಳೂರವರು ಈ ಒಂದು ಕಾರ್ಯಕ್ರಮದ ಉದ್ಘಾಟನೆಯನ್ನು ಮಾಡ್ತಾರೆ. ಹಾಗೆಯೇ ನಮ್ಮ ಸಾಗರದ ಅಧಿಕಾರಿಗಳಾದ ಯತೀಶ್ ಸರ್ ಅವರು ಈ ಕಾರ್ಯಕ್ರಮದ ಬಗ್ಗೆ ಒಂದು ಉಪನ್ಯಾಸ ನೀಡ್ತಾರೆ. ಹಾಗೆಯೇ ನಮ್ಮ ಕಮಿಟಿಯ ಕರ್ನಾಟಕ ದಲಿತ ಸಂಘರ್ಷ ಸಮಿತಿಯ ರಾಜ್ಯ ಸಂಚಾಲಕರಾದ ಎಂ ಗುರುಮೂರ್ತಿ ಅವರು ಈ ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಗಳಾಗಿ ಭಾಗವಹಿಸ್ತಾ ಇದ್ದಾರೆ. ಹಾಗೆಯೇ ನಮ್ಮ ಹಿರಿಯ DSS ಮುಖಂಡರು ಕೃಷ್ಣಪ್ಪನವರ ಒಡನಾಡಿ ನಾರಾಯಣ್ ಮಂಡಗಳ್ಳಿಯವರು ಈ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸ್ತಾರೆ. ಹಾಗೆಯೇ ನಮ್ಮ ಜೊತೆಗೆ ಮುಖ್ಯ ಅತಿಥಿಗಳ ಲಲಿತಮ್ಮನವರು ಮತ್ತೆ ನಮ್ಮ ನಾಮನಿರ್ದೇಶಕ ಸದಸ್ಯರಾದ ನಮ್ಮ ಚಂದ್ರಪ್ಪನವರು, ನಮ್ಮ ಸಂಘದ ಜಿಲ್ಲಾ ಸಂಘಟನಾ ಸಂಚಾಲಕರು, ಹಾಗೆಯೇ ನಮ್ಮ ಶಿವಪ್ಪನವರು ಜಿಲ್ಲಾ ಸಂಘಟನಾ ಸಂಚಾಲಕರು, ಅವರು ಗಣಪತಿ ತಾಳಗುಪ್ಪ ಎಲ್ಲರೂ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾರೆ. ಈ ಕಾರ್ಯಕ್ರಮಕ್ಕೆ ಈ ಸರಿ ಹೆಚ್ಚು ಕಡಿಮೆ ಒಂದು 200ರಿಂದ 300 ಜನ ಸೇರ್ತಕ್ಕಂಥ ಒಂದು ಕಾರ್ಯಕ್ರಮ. ಈ ಒಂದು ಕಾರ್ಯಕ್ರಮದಲ್ಲಿ ಕ್ರಾಂತಿ ಗೀತೆಗಳು ಹಾಗೂ ಅವರ ವಿಚಾರಧಾರೆಗಳು, ಅವರು ನಡೆದು ಬಂದ ದಾರಿ, ಹಾಗೆಯೇ ಈ ಒಂದು ದಲಿತ ಸಂಘರ್ಷ ಸಮಿತಿ ಇಲ್ಲಿವರೆಗೂ ಯಾವ್ಯಾವ ಚಳುವಳಿಗಳನ್ನ ಕಟ್ಟಿದೆ, ಏನೇನು ಕೆಲಸ ಮಾಡಿದೆ ಅನ್ನೋದ್ರ ಬಗ್ಗೆ ಆ ಒಂದು ಸಂದರ್ಭದಲ್ಲಿ ವಿಚಾರ ವಿನಿಮಯ ನಡೆಯುತ್ತೆ. ಈ ಕಾರ್ಯಕ್ರಮಕ್ಕೆ ಎಲ್ಲ ಅಂಬೇಡ್ಕರ್ ಒಪ್ಕೊಂಡಿರೋರು, ಅಂಬೇಡ್ಕರ್ ಬಗ್ಗೆ ತಿಳುವಳಿಕೆ ಇರ್ತಕ್ಕಂಥವ್ರು, ಈ ಸಾಮಾಜಿಕ ಕಳಕಳಿ ಇರ್ತಕ್ಕಂಥವ್ರು ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಬೇಕು ಅಂತ ಕೇಳ್ಕೊಳ್ತೀವಿ. ಯಾಕಂತ ಹೇಳಿದ್ರೆ ಈ ನಮ್ಮ ಈ SC ಮತ್ತೆ ST 101 ಜಾತಿ, SCನೇ 101 ಜಾತಿ ಇದೆ, ST 20 ಅಲ್ಲ ಚಂದ್ರ, 52 ಜಾತಿ ಇದೆ. ಇಷ್ಟು ಜಾತಿಗಳಿಗೆ ಈ ಒಂದು ಸವಲತ್ತನ್ನ ಕೊಟ್ಟಿರ್ತಕ್ಕಂಥ ಬಾಬಾ ಸಾಹೇಬ್ ಅಂಬೇಡ್ಕರ್ನ ಬರೀ ನಮ್ಮ ಸವಲತ್ತಿಗಷ್ಟೇ ಮೀಸಲಾಗಿ ಜನ ಬಳಸ್ಕೊಳ್ತಾ ಇದ್ದಾರೆ. ಆದ್ರೆ ಆ ಪುಣ್ಯಾತ್ಮರ ವಿಚಾರಧಾರೆಗಳನ್ನು ಹಂಚ್ಕೊಳ್ಳಿಕ್ಕೆ, ಅವರಿಗೆ ಗೌರವ ಸಮರ್ಪಣೆ ಅರ್ಪಿಸ್ಲಿಕ್ಕೆ ಯಾರು ಭಾಗಿಯಾಗಲ್ಲ. ಆದ್ರೆ ದಯವಿಟ್ಟು ನಮ್ಮ ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ಅಂತ ಈ ಮೂಲಕ ನಾನು ಕರೆ ಕೊಡ್ತೇನೆ. ಎಲ್ಲ ನಮ್ಮ ಬಂಧು ಬಾಂಧವರು ಎಲ್ಲರೂ ಈ ಕಾರ್ಯಕ್ರಮದಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಈ ಕಾರ್ಯಕ್ರಮವನ್ನ ಯಶಸ್ವಿಗೊಳಿಸ್ಕೊಡ್ಬೇಕು ಅಂತ ಈ ಸಂದರ್ಭದಲ್ಲಿ ನಾನು ಕೇಳ್ಕೊಳ್ತೇನೆ. ದಲಿತ ಮುಖಂಡ ಎಲ್ ಚಂದ್ರಪ್ಪ ಮಾತನಾಡಿ, ನಾವು ಮತ್ತೆ ಅದನ್ನ ಹೆಚ್ಚು ಕಾರ್ಯಕ್ರಮಗಳು ಮಾಡೋ ಮುಖಾಂತರ ಅಂಬೇಡ್ಕರ್ ಅವರನ್ನ ನೆನಪಿರ್ತಕ್ಕಂಥ ಕೆಲಸ ನಾವು ಸಂಘಟನೆಯಿಂದ ಮಾಡಬೇಕಂತ ತೀರ್ಮಾನ ಮಾಡ್ತೀವಿ. ಡಿಸೆಂಬರ್ 6ನೇ ತಾರೀಕಿನ ದಿವಸ 68ನೇ ಪರಿನಿರ್ವಾಣ ದಿನಾಚರಣೆಯನ್ನ ಅದ್ದೂರಿಯಾಗಿ ಸಾಗರ ಶಾಖೆಯಲ್ಲಿ ಮಾಡಬೇಕಂತ ತೀರ್ಮಾನ ಮಾಡಿದ್ವಿ. ಜಿಲ್ಲೆಯಿಂದ ಎಲ್ಲಾ ತಾಲೂಕು ಅಧ್ಯಕ್ಷರು ಮತ್ತು ಜಿಲ್ಲಾ ರಾಜ್ಯ ಸಂಚಾಲಕರು ಮತ್ತು ಜಿಲ್ಲಾ ಸಂಚಾಲಕರು ಬರ್ತಾರೆ. ಅದ್ರ ಜೊತೆಗೆ ನಮ್ಮ ಈ ಕ್ಷೇತ್ರ ಹೊಸಕಾಯಿ ಮತ್ತು ಸಾಗರ ಕ್ಷೇತ್ರ ಶಾಸಕರಾಗಿರ್ತಕ್ಕಂಥ ಮತ್ತು ಅರಣ್ಯ ಮತ್ತು ಕೈಗಾರಿಕಾ ಅಭಿವೃದ್ಧಿ ಅಧ್ಯಕ್ಷರು ಸಹ ಆಗಿರ್ತಕ್ಕಂಥ ಶ್ರೀಯುತ ಗೋಪಾಲಕೃಷ್ಣ ಬೇಳೂರು ಸಹ ಈ ಕಾರ್ಯಕ್ರಮಕ್ಕೆ ಬಂದು ಅವರು ಉದ್ಘಾಟನೆ ಮಾಡೋ ಮುಖಾಂತರ ಈ ಅಂಬೇಡ್ಕರ್ ಅವರ ವಿಚಾರಧಾರೆಗಳನ್ನ ಅವರು ಕೂಡ ನೆಲೆಮಾಡ್ತಕ್ಕಂಥದ್ದು ಕೆಲಸ ಮಾಡ್ತಾರೆ. ಅದೇ ರೀತಿ ಮತ್ತು ಜನಪ್ರಿಯ ಮತ್ತು ಜನಸಾಮಾನ್ಯಕ್ಕೆ ಸಿಗ್ತಕ್ಕಂಥ ಉಪಯೋಗ ಆಗಿದ್ದಾರೆ ಯತೀಶ್ ಅವರು ಸಹ ಬಂದು ಈ ಕಾರ್ಯಕ್ರಮವನ್ನ ಯಶಸ್ವಿಗೊಳಿಸತಕ್ಕಂಥ ಕೆಲಸಕ್ಕೆ ಅವರು ಸಹ ಆಗಮಿಸಿದ್ದಾರೆ. ಅದರಿಂದ ನಾವು ಅಂಬೇಡ್ಕರ್ ವಿಚಾರಧಾರೆಗಳನ್ನ, ಅಂಬೇಡ್ಕರ್ ನಡೆದು ಬಂದಿರ್ತಕ್ಕಂಥ ದಾರಿಗಳನ್ನ ಅವರು ನಮ್ಮ ಕೃಷಿಜಾತಿ ಕೃಷಿಕರಿಗೆ ಅಷ್ಟೇ ಮೀಸಲಾತಿ ಅಲ್ಲ, ಎಲ್ಲರಿಗೂ ಆಯಾ ಆಧಾರವಾಗಿ ಮೀಸಲಾತಿ ಮಾಡಿಕೊಂಡಿರ್ತಕ್ಕಂಥದ್ದು. ಈ ಮಹಿಳಾ ಮೀಸಲಾತಿಯನ್ನ ಸಂಸತ್ತಲ್ಲಿ ಮಂಡನೆ ಮಾಡಲಿಲ್ಲ, ಮಂಡನೆ ಮಾಡಕ್ಕೆ ಅವಕಾಶ ಸಿಗ್ಲಿಲ್ಲ ಅಂದ್ರೆ ಅವ್ರ ಸಚಿವ ಸ್ಥಾನವನ್ನ ರಾಜೀನಾಮೆ ತಂದಿರ್ತಾರೆ. ಅಂತ ಒಬ್ಬ ವಿಚಾರವಾದಿಗಳನ್ನ ನಾವು ಎಂದೂ ಮರೆಯಕ್ಕೆ ಸಾಧ್ಯನೇ ಇಲ್ಲ. ಅದರಿಂದ ಅವರ ವಿಚಾರಗಳನ್ನ ಮತ್ತೆ ನೆನಪಾಡ್ಕೊಳ್ತಕ್ಕಂಥದ್ದು ಮತ್ತು ಇದನ್ನೇ ಮತ್ತೆ ಕಟ್ಟ ಕಡೆಯ ವ್ಯಕ್ತಿಗೂ ಕೂಡ ಕಲಿಸ್ತಕ್ಕಂಥ ಕೆಲಸ ಮಾಡ್ಬೇಕು ಅಂತ ಈ ಸಂದರ್ಭದಲ್ಲಿ ನಾವು ಕಾರ್ಯಕ್ರಮ ಹಮ್ಮಿಕೊಂಡಿದ್ವಿ. ಪತ್ರಕರ್ತರು ತಾವು ಸಹ ಇದನ್ನ ಜಾಸ್ತಿ ಪ್ರಚಾರ ಮಾಡಬೇಕಾಗಿ ಈ ಸಂದರ್ಭದಲ್ಲಿ ತಮ್ಮಲ್ಲಿ ಕೇಳ್ತಾರೆ. ನಗರಸಭಾ ಸದಸ್ಯೆ ಎನ್ ಲಲಿತಮ್ಮ,
ಹಿರಿಯ ದಲಿತ ಮುಖಂಡ ನಾರಾಯಣ್ ಮಂಡಗಳಲ್ಲಿ ಮಾತನಾಡಿದರು. ಪರಿನಿರ್ವಾಣ ದಿನವನ್ನು ಡಿಸೆಂಬರ್ 6ರಂದು ದಲಿತ ಸಂಘಟನೆಯ ಸಂಚಾಲಕರಾಗಿರ್ತಕ್ಕಂಥ ನಾಗರಾಜ್ ಅವರು ಮತ್ತು ಎಲ್ಲ ಮುಖಂಡರು ಕೂಡ ಹಮ್ಮಿಕೊಂಡಿರ್ತಕ್ಕಂಥದ್ದು ನಿಜವಾಗ್ಲೂ ಒಂದು ಸಂತೋಷದ ವಿಚಾರ. ನಾವು ನಿಜವಾಗ್ಲೂ ಅವರಿಗೆ ಕೃತಜ್ಞತೆಗಳನ್ನ ಅಭಿನಂದನೆಗಳನ್ನ ಅರ್ಪಿಸಬೇಕಾಗುತ್ತೆ. ಯಾಕಂದ್ರೆ ಅಂಬೇಡ್ಕರ್ ಜಯಂತಿಯ ಹೆಚ್ಚು ಪ್ರಚಾರ ಆಗಿರ್ತಕ್ಕಂಥ ಒಂದು ಕಾರ್ಯಕ್ರಮ ಆಗಿದ್ರು ಕೂಡ ಇದನ್ನ ಯಾರು ಕೂಡ ಮಾಡೋದಿಲ್ಲ. ಅಂತದ್ರಲ್ಲಿ ಅಂಬೇಡ್ಕರ್ ಪರಿನಿರ್ವಾಣ ದಿನವನ್ನ ಇವತ್ತು ನಮ್ಮ ತಾಲೂಕಿನ ಸಂಘಟನಾಕಾರರು ಮಾಡಿರ್ತಕ್ಕಂಥದ್ದು ನಿಜವಾಗ್ಲೂ ಒಳ್ಳೆಯ ವಿಷಯ ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೇನೆ. ಈ ಸಂದರ್ಭದಲ್ಲಿ ನಮ್ಮ ಚಂದ್ರಣ್ಣನವರು ಮತ್ತು ಸಂಚಾಲಕರಾದ ನಾಗರಾಜ್ ಅವರು ಹೇಳಿದಾಗೆ ಇವತ್ತು ಪ್ರತಿಯೊಬ್ಬರು ಕೂಡ ಭಾರತ ದೇಶದಲ್ಲಿರ್ತಕ್ಕಂಥ ಪ್ರತಿಯೊಬ್ಬ ಪ್ರಜೆಯು ಕೂಡ ಅವನು ಮೇಲ್ ಜಾತಿಯಲ್ಲಿರ್ಬೋದು, ಕೆಳ ಜಾತಿಯಲ್ಲಿರ್ಬೋದು, ಯಾವುದೇ ಜಾತಿಯಲ್ಲಿದ್ರು ಕೂಡ ಫಲಾನುಭವಿ. ಅವರ ಜೀವನವನ್ನೇ ಅವರು ಮುಡುಪಾಗಿಟ್ಟು ಈ ದೇಶದ ಪ್ರತಿಯೊಬ್ಬ ಪ್ರಜೆ ಕೂಡ ಸಂತೋಷದಿಂದ ಸಹೋದರ ರೀತಿಯಾಗಿ ಬಾಳ್ಬೇಕು ಅಂತಕ್ಕಂಥ ಒಂದು ಹಿರಿಯ ಆಸೆ ಇತ್ತಲ್ಲ, ಅದರ ಫಲಾನುಭವಿಗಳು ನಾವೆಲ್ಲರೂ ಕೂಡ ಅಂತಕ್ಕಂಥದ್ದನ್ನ ನಾವು ನೆನಪಿನಲ್ಲಿ ಇಟ್ಕೋಬೇಕು. ಜೀವಿತದ ಅವಧಿವರೆಗೂ ನಾವು ನೆನಪಿನಲ್ಲಿ ಇಟ್ಕೋಬೇಕು. ಇವತ್ತು ನಮ್ಮ ಚಂದ್ರಣ್ಣನವರು ಹೇಳ್ತಾರೆ, ಮಹಿಳೆಯರಿಗೆ ಹಿಂದೂ ಧರ್ಮದಲ್ಲಿ ಅವರಿಗೆ ನ್ಯಾಯ ಇಲ್ಲ, ನ್ಯಾಯ ಸಿಗಲ್ಲ. ಹಿಂದೂ ಕೋಡ್ ಬಿಲ್ಲನ್ನ ಯಾವಾಗ ಅವರು ಮಂಡನೆ ಮಾಡಿದ್ರು ಆಗ ಎಲ್ಲ ಏನು ಮನುವಾದಿಗಳು, ಮನು ವಿಚಾರಧಾರೆಗಳು, ಆ ಪಾರ್ಟಿ ಈ ಪಾರ್ಟಿ ಅಂತಲ್ಲ, ಎಲ್ಲರೂ ಕೂಡ ಅದನ್ನ ಅಪೋಸ್ ಮಾಡಿದಾಗ ಕಾನೂನು ಮಂತ್ರಿಯಾಗಿ ನನಗೆ ಮಹಿಳೆಯರಿಗೆ ನ್ಯಾಯ ಕೊಡಕ್ ಆಗ್ತಾ ಇಲ್ಲಲ್ಲ ಅಂತ ಹೇಳ್ಬಿಟ್ಟು ಅವತ್ತು ಅವರು ತಮ್ಮ ಅಧಿಕಾರಕ್ಕೆ ರಾಜೀನಾಮೆ ಕೊಟ್ರಲ್ಲ, ಅದನ್ನ ಯಾವ ಮಹಿಳೆಯರು ಕೂಡ ಮರಿಬಾರ್ದು. ಆದ್ರಿಂದ ಇವತ್ತೇನಾದ್ರೂ ಶೈಕ್ಷಣಿಕವಾಗಿ ಮುಂದುವರೆದಿದ್ದಾರೆ, ಉದ್ಯೋಗದಲ್ಲಿದ್ದಾರೆ, ಇಂಜಿನಿಯರ್ ಆಗಿರ್ಬೋದು, ರಾಜಕಾರಣಿಗಳಾಗಿರ್ಬೋದು, ಅಥವಾ ಮೇಲ್ದರ್ಜೆಯ ಹುದ್ದೆಯಲ್ಲಿರ್ಬೋದು, ಅವರೆಲ್ಲರೂ ನ್ಯಾಯಾಧೀಶರಾಗಿರ್ಬೋದು, ಅವರೆಲ್ಲರೂ ಕೂಡ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಫಲಾನುಭವಿಗಳು. ಆ ದೃಷ್ಟಿಯಿಂದ ನಾನು ಹೇಳ್ತೀನಿ, ಎಲ್ಲ ಮಹಿಳೆಯರು ಕೂಡ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸ್ಬೇಕು, ಅವರಿಗೆ ಒಂದು ಗೌರವವನ್ನ ಸಮರ್ಪಣೆ ಮಾಡ್ಬೇಕು ಅಂತ ನಾನು ಈ ಸಂದರ್ಭದಲ್ಲಿ ಎಲ್ಲ ಸಾಗರ ತಾಲೂಕಿನ ಎಲ್ಲ ಮಹಿಳೆಯರಿಗೂ ಕೂಡ ನಾನು ಮನವಿಯನ್ನ ಮಾಡ್ಕೊತೀನಿ. ಈ ಕಾರ್ಯಕ್ರಮವನ್ನ ತಾವು ಕೂಡ ಮಾಧ್ಯಮದವರು ಕೂಡ ಪ್ರಚಾರ ಮಾಡ್ಬೇಕು. ಆ ಪುಣ್ಯಾತ್ಮ ಅಂತಾನೆ ಮಹಾತ್ಮ ಅಂತಾನೆ ಹೇಳ್ಬೇಕು. ಅಂಬೇಡ್ಕರ್ ಅವ್ರನ್ನ ಹೇಳ್ತಾ ಹೋಗ್ಬಿಟ್ರೆ ಅವರು ನಿಜವಾಗ್ಲೂ 20,000 ಮ್ಯಾನ್ಸ್ ಪುಸ್ತಕ ಕೈ ಬರವಣಿಗೆಯನ್ನ ಇಟ್ಕೊಂಡಿದ್ರು ಅಂತ ಹೇಳ್ತಾರೆ. ನಿಜವಾಗ್ಲೂ ಅವರನ್ನ ನಾವು ಯಾರು ಇಟ್ಕೊಂಡಿರ್ತಾರ ಕೈ ಬರವಣಿಗೆ 20,000 ಅಂತ ಮಹಾತ್ಮ ಈ ದೇಶದಲ್ಲಿ ಹುಟ್ಟಿರ್ತಕ್ಕಂಥದ್ದೇ ನಮ್ಮ ಭಾರತ ಭೂಮಿ ಒಂದು ಪುಣ್ಯ ಅಂತ, ನಮ್ಮೆಲ್ಲರ ಪುಣ್ಯ ಅಂತ ನಾನು ಈ ಸಂದರ್ಭದಲ್ಲಿ ಹೇಳ್ತೀನಿ. ಎಲ್ಲರೂ ಕೂಡ ಸೇರಿ ಒಂದು ಕಾರ್ಯಕ್ರಮವನ್ನ ಒಂದು ಯಶಸ್ವಿಯಾಗಿ ಮಾಡೋಣ ಅಂತ ಮನವಿಯನ್ನ ಮಾಡ್ತೀನಿ. ಗೌರವಾನ್ವಿತ ಎಲ್ಲ ಪತ್ರಿಕೋದ್ಯಮ ಮತ್ತು ಸುದ್ದಿ ಮಾಧ್ಯಮದ ಎಲ್ಲ ಬಂಧುಗಳೇ ಹಾಗೂ ಈ ನಮ್ಮ ತಾಲೂಕು ಘಟಕದ ಎಲ್ಲ ಪದಾಧಿಕಾರಿಗಳು, ಮುಖಂಡರಲ್ಲಿ ಸಾಗರದಲ್ಲಿ ದಿನಾಂಕ 6/12/2024 ದಿನ ಇದೇ ಶುಕ್ರವಾರ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ 68ನೇ ಪರಿನಿರ್ವಾಣ ದಿನಾಚರಣೆಯನ್ನು ಹಮ್ಮಿಕೊಂಡಿದ್ದೇವೆ. ಇದರ ನಿಮಿತ್ತವಾಗಿ ಈ ಪತ್ರಿಕಾಗೋಷ್ಠಿ ನಡೀತಾ ಇದೆ. ಬಂಧುಗಳೇ, ಈ ದೇಶದ ಎಲ್ಲ ಮಹಾತ್ಮರ ಹುಟ್ಟು ಮತ್ತು ಸಾವಿಗೆ ಒಂದು ಮಹತ್ವ ಇದೆ. ಹಾಗೆಯೇ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಹುಟ್ಟು 14 ಏಪ್ರಿಲ್ 1890. ಅದು ಈ ದೇಶದ ಸಮಸ್ತ ಶೋಷಿತ ಜನಾಂಗದ ಒಬ್ಬ ದಲಿತ ಸೂರ್ಯ, ಸಾಮಾಜಿಕ ಕ್ರಾಂತಿ ಪುರುಷನಾಗಿ ಹುಟ್ಟಿರ್ತಕ್ಕಂಥ ಡಾಕ್ಟರ್ ಬಾಬಾ ಸಾಹೇಬರಿಂದ ಅವರು ಅಗಲಿದ ಅಸ್ತಂಗತವಾದಂತಹ ದಿನ ಡಿಸೆಂಬರ್ 6, 1954. ಅಂದು ದಲಿತರ ಬಾಳಿಗೆ ಬೆಳಕು ಕಂಡು ಬೆಳಕು ಮರೆಯಾಗಿದೆ. ಇವತ್ತು ಅಂಬೇಡ್ಕರ್ ಇವತ್ತು ನಮ್ಮೊಂದಿಗೆ ಇಲ್ಲ. ಅವರ ತತ್ವಗಳು, ಅವರ ಎಲ್ಲ ಆದರ್ಶಗಳು ಈ ದೇಶವನ್ನ ಇವತ್ತು ಮುನ್ನಡೆಸುತ್ತಿವೆ. ಎಲ್ಲ ಈ ದೇಶದ ಪ್ರತಿಯೊಬ್ಬರು ಕೂಡ ದಲಿತ, ಶೋಷಿತ ವರ್ಗದ ರೈತರು, ಮಹಿಳೆಯರು, ಕಾರ್ಮಿಕರು, ಈ ಎಲ್ಲ ಜನವರ್ಗದ ಜನರಿಗೆ ಧ್ವನಿಯಾಗಿ ಎಲ್ಲ ರೀತಿಯ ಹಕ್ಕುಗಳನ್ನು ಕೊಟ್ಟು ಅಂಬೇಡ್ಕರ್ ಇವತ್ತು ನಾವು
ನಾವೆಲ್ಲ ಇವತ್ತು ಈ ಸ್ಥಿತಿಯಲ್ಲಿ ಈ ಕಾಲಘಟ್ಟದಲ್ಲಿ ನಾವು ನಿಂತಿದ್ದೇವೆ. ಆದರೆ ಅಂಬೇಡ್ಕರ್ ವಿಚಾರಗಳನ್ನ ನಾವು ಕ್ಷಣ ಕ್ಷಣಕ್ಕೂ ದಿನ ದಿನಕ್ಕೂ ಕಳೆದುಕೊಳ್ತಿದ್ದೇವೇನೋ ಎಂಬ ಆತಂಕ ಚಿಂತೆ ಕೂಡ ನಮ್ಮನ್ನು ಕಾಡ್ತಾ ಇದೆ. ಕಾರಣ ಇಷ್ಟೇ, ಅಂಬೇಡ್ಕರ್ ಕೊಟ್ಟ ಸಂವಿಧಾನ ಅದಕ್ಕೆ ಅನೇಕ ರೀತಿಯ ಸಂಚಕಾರ ಬಂದು ಒಣಗ್ತಾ ಇದೆ. ಅಂಬೇಡ್ಕರ್ ಕೊಟ್ಟ ಸಂವಿಧಾನದ ಮೀಸಲಾತಿಯಲ್ಲಿ ಬಂದಿರ್ತಕ್ಕಂಥ ಜನ ಸಂಪೂರ್ಣ ಮರೆತು, ಸಂಪೂರ್ಣ ಯಾವುದೇ ಪ್ರಜ್ಞಾವಂತಿಕೆ ಇಲ್ಲದೆ ಕೇವಲ ಸೌಲಭ್ಯಕ್ಕಾಗಿ ಇವತ್ತು ಉಳಿಯುತ್ತಿದ್ದಂಥ ಜನ ನಾವು ನೋಡ್ತಾ ಇದ್ದೀವಿ. ಆದ್ದರಿಂದ ಹೀಗಾದರೆ ಅಂಬೇಡ್ಕರ್ ನಾವು ಉಳಿಸಲಿಕ್ಕೆ ಸಾಧ್ಯವಿಲ್ಲ. ಗೋಷ್ಠಿಯಲ್ಲಿ ಶಿವಪ್ಪ ಗುಡ್ಡೆಗೌತಿ, ಸುರೇಶ್ ಕುಮಾರ್, ಗಣಪತಿ, ವೀರೇಶ್ ಇನ್ನಿತರರು ಹಾಜರಿದ್ದರು. ಇದು ಮಂಗಳವಾರದ ಸಮಗ್ರ ಸುದ್ದಿ. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ GNS ನ್ಯೂಸ್. ನಮಸ್ಕಾರ.